ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಅಪ್ಡೇಟ್ ಈಗ ಬರ್ತಿದೆ. ಸ್ಥಳ ಮಹಜರು ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಡೀಟೇಲ್ಸ್ ನೀವು ಪಡ್ಕೊಂಡೇ ಇರ್ತೀರಾ. ಆದರೆ ಸಾಕ್ಷಿದಾರ ತೋರಿಸ್ತಾ ಇರೋದು ಏನು? ಕಾಡಿನ ಒಳಗಡೆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಲ್ಲಿ ಈಗ ಪೊಲೀಸರ ಸರ್ಚಿಂಗು ಅಥವಾ ಅಲ್ಲಿ ಮಹಜರು ಪ್ರಕ್ರಿಯೆ ಎಲ್ಲ ನಡೀತಾ ಇದೆಯಲ್ವಾ, ಅಸಲಿಗೆ ಸಾಕ್ಷಿದಾರ ಇವತ್ತು ತೋರಿಸ್ತಿರೋದು ಏನು? ನಂಬರ್ 1. ಮತ್ತು ಸಾಕ್ಷಿದಾರನ ಎದುರೇ ನಡೆದಿದ್ದ ಆ ಒಂದು ಕೊಲೆ, ಇದು ಕೂಡ ಮೊಹಾಂತಿಯವರ ಎದುರು ಈಗ ದಾಖಲಾಗಿದೆ. ಬಹಳ ಮೇಜರ್ ಟರ್ನನ್ನು ಪಡ್ಕೊಳ್ತಾ ಇದೆ ಕೇಸು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರು, ಈಗಾಗಲೇ ಎಲ್ಲ ಕಡೆ ನೀವು ಗಮನಿಸಿರಬಹುದು ದೃಶ್ಯಗಳನ್ನು. ಸ್ಥಳ ಮಹಜರು ಪ್ರಕ್ರಿಯೆಗೆ ಆತನನ್ನು ಸುದೀರ್ಘ ವಿಚಾರಣೆಯ ಬಳಿಕ 2 ದಿನಗಳ ನಿರಂತರ ವಿಚಾರಣೆ ಬಳಿಕ ಕರ್ಕೊಂಡು ಹೋಗಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಈಗ ಆತನನ್ನು ಮತ್ತೆ ಮುಸುಕುಧಾರಿಯಾಗಿಯೇ ಕರ್ಕೊಂಡು ಹೋಗಿ ಮೂಗು ಕಣ್ಣು ಓಪನ್ ಇರೋ ರೀತಿಯಲ್ಲಿ ಮುಖ ಕ್ಲೋಸ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ರಕ್ಷಣಾ ಪಡೆ, ಅಲ್ಲೇನೂ ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಪೊಲೀಸರ ನಿಯೋಜನೆ ಪ್ರತಿಯೊಂದು ಆಗಿ ಈಗ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಶುರುವಾಗಿದೆ. ಏನು ತೋರಿಸ್ತಾ ಇದ್ದಾನೆ ಆತ ಅಂತ ಕೇಳಿದ್ರೆ, ಕೆಲವು ಜಾಗಗಳನ್ನು ಈಗ GPS ಮೂಲಕ ಮಾರ್ಕ್ ಮಾಡ್ಕೊಳ್ತಾ ಇದೆ SIT. ಅಂದರೆ ಒಂದು ನಕಾಶೆ ರೆಡಿ ಆಗಿದೆ, ಅಂದಾಜು ನಕಾಶೆ. ಈಗಾಗಲೇ ಮೊಹಾಂತಿಯವರ ಎದುರು ನಿನ್ನೆ ಮೊಟ್ಟ ಮೊದಲ ಬಾರಿಗೆ ಆತ ಎಲ್ಲ ತನಗೆ ಗೊತ್ತಿರುವ ರಹಸ್ಯಗಳನ್ನು ತೆರೆದಿಟ್ಟಿದ್ದಾನೆ ಅಂತ ವಿಚಾರ ಬಂತು. ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದನ್ನು ಆಲ್ರೆಡಿ, ಆ ಸುದ್ದಿಯನ್ನು. ಮೊಟ್ಟ ಮೊದಲ ಬಾರಿಗೆ ಅಂದರೆ ಒಂದು ಅಂದಾಜು ಇಂತಿಂಥ ಕಡೆ ತನಗೆ ನೆನಪಿರುವಷ್ಟು 100 ಜಾಗಗಳನ್ನು ಕೂತಲ್ಲೇ ಹೇಳೋದು ಕಷ್ಟ ಆಗ್ಬೋದು ಆತನಿಗೆ. ಒಂದಿಷ್ಟಂತೂ ನೆನಪಿರಬಹುದು, 20 ವರ್ಷದ್ದು ಎಲ್ಲ ಹೇಳಬೇಕಲ್ಲ. ಒಂದಿಷ್ಟಂತೂ ಆತನಿಗೆ ಕಾಡಿದ ಪ್ರಕರಣಗಳು, ಬೆಚ್ಚಿ ಬೀಳಿಸಿದ ಪ್ರಕರಣಗಳು ನೆನಪಿದ್ದೇ ಇರ್ತವೆ ಯಾರಿಗಾದರೂ. ಅದು ಇಡೀ ಜೀವನ ಪರ್ಯಂತ ಇಂಥ ಕೆಲಸ ಆತನಿಂದ ನಡೆದಿದ್ದೇ ಹೋದಾದರೆ ಅದು ಬ್ಯಾಕ್ ಟು ಬ್ಯಾಕ್ ನೆನಪಿದ್ದೇ ಇರುತ್ತೆ ಒಂದಿಷ್ಟಾದರೂ. ಸೊ ತನಗೆ ನೆನಪಿರುವಂಥದ್ದು ಅಂತ ಆತ ಒಂದಿಷ್ಟು ಹೇಳಿರ್ತಾನೆ. ಎಷ್ಟು ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಖಂಡಿತ ಇಲ್ಲ, ಆದರೆ ಮೊಹಾಂತಿಯವರ ಎದುರು ತೆರೆದಿಟ್ಟಿದ್ದಾನೆ. ಸೊ ಅದು ಒಂದು ರೆಡಿಯಾಗಿದೆ ಆಲ್ರೆಡಿ. ಈಗ GPS ಮೂಲಕ ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಈ ಜಾಗ ಅಂತ ಹೋಗಿ ತೋರಿಸಿದಾಗ ಆತ ಆ ಜಾಗದಲ್ಲಿ ನಿಂತು GPS ಲೊಕೇಶನನ್ನು ನೋಟ್ ಮಾಡ್ಕೊಳ್ತಾರೆ. ಈ ರೀತಿ ಆತ ತೋರಿಸಿದಷ್ಟು ಜಾಗಗಳು ಮಾರ್ಕ್ ಆಗುತ್ತೆ. ಆ ಪ್ರಕ್ರಿಯೆ ಈಗ ನಡೀತಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಪೆಷಲಿ ಆತ ತಲೆಬುರುಡೆ ಎತ್ಕೊಂಡು ಬಂದ ಜಾಗದ ಸ್ಥಳ ಮಹಜರು ಆಗಬೇಕು, ಇನ್ನಿತರ ಜಾಗದ ಬಗ್ಗೆ ಕೂಡ ಮಾಹಿತಿ ಸಿಗಬೇಕು. ಇನ್ನು ಮುಂದೆ ಆ ಜಾಗ ಪೊಲೀಸ್ ಕಣ್ಗಾವಲಲ್ಲಿ, ಅಂದರೆ SIT ಕಣ್ಗಾವಲಲ್ಲಿ ಇರಿಸಲ್ಪಡಬೇಕಾಗತ್ತೆ. ಸಹಜವಾಗಿ ಈಗ ಅಲ್ಲಿ ಒಬ್ಬರು ಇಬ್ಬರು ಹೋಗಿರಲ್ಲ, ತುಂಬ ಜನ ಹೋಗಿರ್ತಾರೆ, ವಿವಿಧ ಇಲಾಖೆಯ ಅಧಿಕಾರಿಗಳು ಹೋಗಿರ್ತಾರೆ. ಸೊ ಅಷ್ಟು ಜನರ ಎದುರು ಪ್ರಕ್ರಿಯೆ ನಡೆಯುತ್ತೆ. ಅದು ನಿಯಮಾನುಸಾರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಇರಲೇಬೇಕು. ಯಾಕಂದರೆ ಆ ವ್ಯಾಪ್ತಿಯ ಯಾವುದೋ ಒಳಗಿರೋ ವಸ್ತುವನ್ನು ತೆಗೆಯುವಾಗ ಕಂದಾಯ ಇಲಾಖೆಯವರು ಬರಬೇಕಾಗತ್ತೆ. ಕಂದಾಯ ಇಲಾಖೆ ಜಾಗ ಅದು, ಅಥವಾ ಅರಣ್ಯ ಇಲಾಖೆ ಜಾಗ, ಈ ರೀತಿ ಇದ್ದಾಗ ಪ್ರತಿಯೊಂದು ಕೂಡ ನಿಯಮ ಪಾಲನೆ ಆಗಲೇಬೇಕಲ್ಲ. ಸೊ ಅದೇ ರೀತಿ ನಡೀತಿದೆ. ಹಾಗಾಗಿ ಇನ್ಮುಂದೆ ಇನ್ನಷ್ಟು ಭದ್ರತೆ ಜಾಸ್ತಿ ಬೇಕಾಗುತ್ತೆ. ಇಷ್ಟು ಜನಕ್ಕೆ ಗೊತ್ತಾಗುತ್ತೆ ಈಗ ಜಾಗ. ಆದರೆ ಅದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರತ್ತೆ. ಹೊರಗಡೆ ಬರೆದಿರೋ ರೀತಿಯಲ್ಲಿ ಒಂದಿಷ್ಟು ಗೌಪ್ಯತೆಯನ್ನು ಕಾಪಾಡಬಹುದು. ಕೆಲವೆಲ್ಲ ಹೊರಗಡೆ ಬಂದ್ರೇನೂ ಒಳ್ಳೆಯದೇ. ಯಾಕಂದರೆ ಜನಕ್ಕೆ ಗೊತ್ತಾಗ್ಬಿಟ್ರೆ, ಜನರಿಗೂ ಅದು ತಲುಪಿಬಿಟ್ರೆ ಇದೆಯಲ್ಲ, ಆಮೇಲೆ ಅದನ್ನು ಬದಲಾಯಿಸೋದು ಸುಲಭ ಅಲ್ಲ. ಈಗ ಸುತ್ತಮುತ್ತ ಅಲ್ಲೆಲ್ಲ ಜನ ವಾಸ ಮಾಡ್ತಾರೆ. ರಾತ್ರಿ ಹೋಗಿ ಆಗದು ಏನೋ ಮಾಡಿಬಿಡ್ತೀನಿ ಅಂದರೆ ಅಷ್ಟು ಸುಲಭ ಇಲ್ಲ. ಈಗ ಪೊಲೀಸರ ಕಣ್ಗಾವಲಿರುತ್ತೆ. ಹೋರಾಟಗಾರರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಅಲ್ಲಿ ಯಾರ್ಯಾರೋ ರೌಂಡ್ಸ್ ಹಾಕ್ತಿದ್ದಾರೆ, ನಮ್ಮವರು ಈಗ ರೌಂಡ್ಸ್ ಡಬಲ್ ಮಾಡಿದ್ದಾರೆ ಅಂತ. ಸೊ ಜನರು ಕೂಡ ಕಣ್ಗಾವಲು ಇರಿಸೇ ಈಗ ಸದ್ಯಕ್ಕೆ ಆಗ್ತಿರೋದು ಸ್ಥಳದ ಮಾರ್ಕಿಂಗು. ಬರೀ ಬುರುಡೆ ತೆಗೆದ ಜಾಗವ ಅಥವಾ ಬೇರೆ ಬೇರೆ ಜಾಗಗಳನ್ನು ಆತ ಒಂದೇ ಸಲಕ್ಕೆ ತೋರಿಸ್ತಾನ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪಕ್ಕಾ ಮಾಹಿತಿ ಲಭ್ಯವಾಗಬೇಕು. ಹಾಗೆ ಮೊಹಾಂತಿಯವರ ಎದುರು ಬೆಚ್ಚಿ ಬೀಳಿಸುವಂಥ ವಿಚಾರಗಳನ್ನೆಲ್ಲ ಆತ ಶೇರ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ನಿನ್ನ ಕಣ್ಣೆದುರೇ ನಡೆದಿದ್ದು ಹೌದಾ ಒಂದು ಇನ್ಸಿಡೆಂಟು, ತನ್ನ ಕಣ್ಣು ಮುಂದೆ ಆಗಿರೋದ್ರ ಬಗ್ಗೆ ಉಲ್ಲೇಖ ಮಾಡಿರೋದು ಆತ. ಅದೇ ಸುಪ್ರೀಂ ಕೋರ್ಟ್ ತನಕನೂ CJI ತನಕನೂ ಹೋಗಿ ತಲುಪಿದೆ ಆ ಮಾಹಿತಿ. ನೋಡಿ, ಇಂತಿಂಥ ವಿಚಾರಗಳಿವೆ. ಹಾಗಾಗಿ ಕೋರ್ಟ್ನ ಮೇಲ್ವಿಚಾರಣೆ ಇರಲಿ ಅನ್ನೋದ್ರಲ್ಲಿ ಹಲವಾರು ಮಾಹಿತಿ ವಕೀಲರೇ ಬರೆದಿರೋದನ್ನು ಗಮನಿಸಿದ್ವಿ ನಾವು. ಆಗಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ನೋಡಿ, ಮೊಹಾಂತಿಯವರ ಎದುರು ಏನು ಹೇಳ್ಕೊಂಡಿದ್ದಾನೆ ಆತ ಅಂದರೆ, ಈ ದೂರಿನ ವಿಚಾರದಲ್ಲಿ
ಭಿಕ್ಷುಕರನ್ನು ಸಾಯಿಸಿರುವ ವಿಷಯ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಸರಿ ಈಗ ಬೇರೆ ಹೆಣ್ಮಕ್ಳದ್ದು ಅಥವಾ ಇನ್ಯಾರೋ ಮಕ್ಕಳದ್ದು ಇನ್ನೇನೋ ಲಿಂಕ್ ಇತ್ತು ಅನ್ನೋದು ಒಂದು ಆಯಾಮ. ಆದರೆ ಈ ಭಿಕ್ಷುಕರನ್ನು ಯಾಕೆ ಸಾಯಿಸಿರಬಹುದು? ನಿರ್ಗತಿಕರು ಭಿಕ್ಷುಕರ ಸಾವು ಯಾಕಾಗಿ ನಡೆದಿರಬಹುದು? ಅವ್ರಿಗೆ ಏನು ಗೊತ್ತಿತ್ತು ಅಥವಾ ಏನಕ್ಕೆ ಅವರ ಜೀವ ತೆಗೆಯುವ ಅನಿವಾರ್ಯತೆ ಇತ್ತು? ಈ ವ್ಯಕ್ತಿ ಹೇಳ್ತಿರೋ ಪ್ರಕಾರ ಕುರ್ಚಿ ಮೇಲೆ ಕೂರಿಸಿ ರೂಮಲ್ಲಿ ಬಾಗಿಲು ಹಾಕಿ ಹಿಂದೆಯಿಂದ ಬಟ್ಟೆಯಿಂದ ಎಳೆದವರು ಕುತ್ತಿಗೆ ಹೆಚ್ಚುಕಿ ಮುಗಿಸಿದ್ದಾರೆ ಕಥೆನ ಅನ್ನೋ ರೀತಿಯಲ್ಲಿ ಆತ ಎಲ್ಲ ಹೇಳ್ತಿರೋದು. ಸೊ ಇವಷ್ಟು ಮಾಹಿತಿಯನ್ನು ಪಡ್ಕೊಂಡಿದೆ SIT. ಈಗ 12 ವರ್ಷದ ಹುಡುಗಿ ಕೇಸು ಮತ್ತು ಉಳಿದಂತೆ ಎಲ್ಲ ಪ್ರಕರಣಗಳ ಡೀಟೇಲ್ಸನ್ನು ಪಡ್ಕೊಂಡಿರೋದು. ಇಷ್ಟಾದ ಮೇಲೆ ಈಗ 3ನೆಯ ದಿನ ಫೀಲ್ಡ್ಗೆ ಇಳಿದಿರೋದು. ಮಹಜರು ಪ್ರಕ್ರಿಯೆ ನಡೆದ ಬಳಿಕ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಮೂಲಕ ಆ ಜಾಗವನ್ನು ಅಗಿಯೋದಕ್ಕೆ ಬೇಕಾದ ಮುಂದಿನ ಪ್ರಕ್ರಿಯೆಗಳಾಗ್ತವೆ. ಒಂದೇ ಒಂದು ಡೌಟ್ ಇರೋದು, ಈಗ ವ್ಯಕ್ತಿಯನ್ನು ವಶಕ್ಕೆ ಪಡಿತಾರಾ ಇಲ್ವಾ ಪೊಲೀಸರು ಅಂತ. ಯಾಕಂದರೆ ಬುರುಡೆ ತೆಗೆದಿರೋದು ಅಪರಾಧ ಅನ್ನೋ ವಿಷಯ ಕಾನೂನು ಆಧಾರದಲ್ಲಿ ನೋಡೋಕೆ ಹೋದರೆ, ಈಗ ಜನಸಾಮಾನ್ಯರಿಗಂತೂ ಆತ ಮಾಡಿದ್ದಕ್ಕೆ ತಾನೇ ಕೇಸ್ ಹೊರಗಡೆ ಬರ್ತಿರೋದು ಅಂತ. ಬಟ್ ಕಾನೂನು ಅಂತ ಇದ್ದಾಗ ಅದನ್ನು SIT ಯಾವ ರೀತಿ ನೋಡುತ್ತೆ, ವಶಕ್ಕೆ ಪಡಿತಾರಾ ಇಲ್ವಾ ಕೋರ್ಟ್ ಮೂಲಕ ಮಧ್ಯಂತರವಾಗಿ ಅನ್ನೋದನ್ನು ಒಂದು ಗಮನಿಸಬೇಕಾಗಿರೋದು. ಈಗ ಇನ್ನೊಂದು, ಸ್ಥಳ ಮಹಜರು ಆಗ್ತಾ ಇದ್ದ ಹಾಗೆ ಈ ವೀಕ್ ಒಳಗಡೆನೆ ಅದನ್ನು ಅಗಿಯೋ ಪ್ರಕ್ರಿಯೆನೂ ಕೂಡ ಮುಗಿಯುತ್ತೆ. ತೆಗೆಯೋದು ಒಂದು ಸವಾಲಾದರೆ ತೆಗೆದ ಮೇಲೆ ಇನ್ನೊಂದು ದೊಡ್ಡ ಸವಾಲು. ಇಷ್ಟು ಕಾನ್ಫಿಡೆನ್ಸ್ ನೋಡಿದ್ರೆ ಆತ ಸ್ಥಳ ಗುರುತಿಸ್ತಿದ್ದಾನೆ ಮತ್ತು ಅದನ್ನು ಟೇಪ್ ಹಾಕಿ ಸೆಕ್ಯೂರ್ ಮಾಡಿ ಎಲ್ಲ ಮಾರ್ಕ್ ಮಾಡಿ ಇಡ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಬಹುತೇಕ ಅಲ್ಲೇನೋ ಸಿಗುತ್ತೆ ಅಂತಂತೂ 100% ಎಲ್ರಿಗೂ ನಂಬಿಕೆ ಬರ್ತಿದೆ. ಬಟ್ ಸಿಕ್ಕ ಮೇಲೆ ಅದನ್ನು ಮ್ಯಾಚ್ ಮಾಡೋದು, DNA ಪ್ರೊಫೈಲಿಂಗ್ ಮಾಡೋದು ಮತ್ತು ಇಂಥವ್ರ ಕುಟುಂಬದವರ ಅಂತ ಕಂಡು ಹಿಡಿಯೋದು, ಅದಕ್ಕೆ ಜನ ಮುಂದೆ ಬಂದು ಟೆಸ್ಟ್ ಮಾಡಿ ನಮ್ಮ ಫ್ಯಾಮಿಲಿಲೂ ಮಿಸ್ ಆಗಿದ್ದಾರೆ ಅಂತ ಬರೋದು, ಇದೆಲ್ಲ ದೊಡ್ಡ ಸವಾಲಿರುತ್ತೆ. ಅಷ್ಟೇ ಅಲ್ಲ, ಬರೀ ಮೂಳೆಗಳಿಂದ ಕೂದಲಿರುತ್ತೆ, ಹಲ್ಲಿರುತ್ತೆ ಮತ್ತು ಮೂಳೆ, ಬೇರೆ ಏನಾದರೂ ವಸ್ತುಗಳು ಸಿಕ್ಕಿದ್ರೆ, ಶಾಲಾ ಬಾಲಕಿದೊಂದು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಲ್ಲಿ ಈ ಬ್ಯಾಗ್ ಸಮೇತ ಹೋಗ್ತಿದ್ದೀನಿ ಅಂತ ಏನೋ ಹೇಳ್ತಿರೋದ್ರಿಂದ. ಸೊ ಏನು ಸಿಗತ್ತೆ ಮತ್ತು ಬರೀ ಮೂಳೆಯಿಂದ ಆತ ಯಾರ ಮೇಲೆ ಆರೋಪ ಮಾಡ್ತಿದ್ದಾನೋ ಅವರಿಂದ ಈ ಕೃತ್ಯ ಆಗಿದೆ ಅಂತ ಸಾಬೀತು ಮಾಡುವಂಥ ಮಹಾ ಸವಾಲಿರುತ್ತೆ. ಈಗ ನೀರಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅಥವಾ ಇದು ಬೇರೆ ರೀತಿಯಲ್ಲಿ ಕೊಂದಿರೋದನ್ನು ಅಲ್ಲಿ ಬಂದು ಹೂಳಿರೋದಾ ಅನ್ನೋದನ್ನು ಹೇಗೆ ಸಾಬೀತು ಮಾಡ್ತಾರೆ? ಲಿವರು, ಕಿಡ್ನಿ, ಬೇರೆ ಏನಾದರೂ ಪಾರ್ಟ್ಸ್ ಇದ್ದಿದ್ರೆ ನೀರು ಒಳಗಡೆ ಹೋಗಿ ಊದ್ಕೊಂಡಿದೆಯಾ ಅಂಥದ್ದೆಲ್ಲ ನೋಡ್ತಾರೆ. ಬಟ್ ಇಲ್ಲಿ ಏನೂ ಇಲ್ಲ, ಬರೀ ಮೂಳೆ ಇರೋವಾಗ ಇದೆಲ್ಲ ಎಸ್ಟಾಬ್ಲಿಷ್ ಮಾಡೋದು ದೊಡ್ಡ ಸವಾಲಂತೂ ಇದೆ. ಬಟ್ ಸಾಕ್ಷಿ ಅಟ್ಲೀಸ್ಟ್ ಓಪನ್ ಆಗ್ತಿದೆಯಲ್ಲ ಅನ್ನೋದೊಂದು ಎಷ್ಟೋ ಜನ ಹೋರಾಟಗಾರರ ಸಮಾಧಾನ. ಕೋರ್ಟ್ ಮೊರೆ ಹೋಗಿ ತಹಶೀಲ್ದಾರ್ ಆ್ಯಂಡ್ ಟೀಮ್, FSL ಎಕ್ಸ್ಪರ್ಟ್ಗಳು, DNA ಎಕ್ಸ್ಪರ್ಟ್ಗಳು, ಬೇರೆ ಬೇರೆ ಟೆಕ್ನಾಲಜಿ ಎಲ್ಲ ಅಲ್ಲಿಗೆ ಬರಬೇಕಾಗತ್ತೆ ಆ ಸ್ಥಳದಲ್ಲಿ ತುಂಬ ಹುಷಾರಾಗಿ. ಯಾಕೆಂದರೆ ತೆಗೆಯೋವಾಗಲೇ ಮೂಳೆ ಕಟ್ಟಾಯ್ತಪ್ಪ, ಅದು ಬಹಳ ದೊಡ್ಡ ಸಾಕ್ಷ್ಯ ನಾಶ ಆಗಿಬಿಡುತ್ತೆ ಆ ಕ್ಷಣದಲ್ಲಿಯೇ. ಮೂಳೆ ಹುಗಿಯೋವಾಗಲೇ ಕಟ್ಟಾಗಿತ್ತ ಅಂದರೆ ಆ ದೇಹ ಮೂಳೆ ಮುರಿಯೋ ರೀತಿಯಲ್ಲಿ ಹೊಡೆತ ತಿಂದು ಸತ್ತಿದ್ದ ಅನ್ನೋದನ್ನು ನೋಡೋಕ್ಕಾಗಲ್ಲ ಆಗ. ಸೊ ಅದನ್ನು ರೆಕಾರ್ಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತೆಗೆಯುವಾಗ ಒಂದು ಸಣ್ಣ ಡ್ಯಾಮೇಜ್ ಆದರೂ ಕೂಡ ಅದು ದಾಖಲಾಗಬೇಕು. ಡ್ಯಾಮೇಜ್ ಆಗದಂತೆ ತೆಗೆಯೋದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಆತ ತೋರಿಸಿದ ಜಾಗದಲ್ಲಿ 1 ಅಡಿ 2 ಅಡಿ ಹಿಂದೆ ಮುಂದೆ ಮಿಸ್ ಆಗಿಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ಮೊದಲೇ ಟೆಕ್ನಾಲಜಿಯ ಮೂಲಕ ಎಲ್ಲಿದೆ ಅನ್ನೋದನ್ನು ಲೊಕೇಟ್ ಮಾಡಬೇಕು. ಅಂದರೆ ಅಗಿಯೋಕ್ಕಿಂತ ಮುಂಚೆನೇ ಒಳಗಡೆ ಏನಾದರೂ ವಸ್ತು ಇದೆಯಾ ಅಂತ ನೋಡೋದಕ್ಕೆ ಈಗ ಬೇಕಾದಷ್ಟು ಸಾಧನಗಳಿದ್ದಾವೆ. ಅದರ ಮೂಲಕ ಕರೆಕ್ಟಾಗಿ ಲೊಕೇಟ್ ಮಾಡಿಕೊಂಡು ಅಲ್ಲೇ ಅಗಿಯಬೇಕಾದಂಥ ಸವಾಲು ಕೂಡ ಇರುತ್ತೆ. ಅದಕ್ಕೆ ಟೆಕ್ನಾಲಜಿ ಬಳಕೆ ಆಗಬಹುದು. ಸೊ ಅಗಿಯೋದು ಅಂದರೆ ಹೋಗಿ ಆಗದೆ ಬಿಟ್ಟರೆ ಆಗಿಲ್ಲ. ಪಿಕಾಸ್ ತಗೊಂಡು ತುಂಬ ನಾಜೂಕಾಗಿ ಮಾಡಬೇಕು. ಈ ಕೆಲಸದಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೂ ಕೂಡ ಸಾಕ್ಷಿ ನಾಶ ಆಗತ್ತೆ. ಸೊ ಪೊಲೀಸರು ಒಂದು ದೊಡ್ಡ ಕೆಲಸಕ್ಕೀಗ ಕೈ ಹಾಕಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಲೀಂ ಅವರು, DGIG ಸಲೀಂ ಅವರು ಕ್ಷಣದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಯಾಕಂದರೆ ಇದು ಬಹಳ ದೊಡ್ಡ ಮಟ್ಟದ ಕೇಸು, ಹೈ ಪ್ರೊಫೈಲ್ ಕೇಸ್ ಅಂತಾನೆ ಕನ್ಸಿಡರ್ ಮಾಡಲಾಗ್ತಿದೆ. ಯಾಕಂದರೆ ನ್ಯಾಷನಲ್ ಲೆವೆಲಲ್ಲಿ ಸದ್ದಾಗ್ತಿದೆ. 100 ಶವಗಳ ಕೇಸು ಅಂತ ಆತ ತಾನಾಗಿ ಮುಂದೆ ಬಂದಿರೋದು. ನಾನು ಹೇಳಿದ್ದು ಸುಳ್ಳಾದರೆ ಯಾವ ಶಿಕ್ಷೆ ಅನುಭವಿಸೋಕು ರೆಡಿ ಅನ್ನುವ ಮಾಹಿತಿಯನ್ನು, ಅಂದರೆ ಆ ಮಾತನ್ನು ಅಧಿಕಾರಿಗಳ ಮುಂದೆ ತೆರೆದಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕಾದು ನೋಡಬೇಕು. ಮಹತ್ತರವಾದ ಬೆಳವಣಿಗೆ ಆಗ್ತಿದೆ. ರೋಚಕವಾದ ಘಟ್ಟಕ್ಕೆ ಕೊನೆಗೂ ತಲುಪಿದೆ ಈ ಕೇಸ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.